ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಅದೇ ಪರಿಸ್ಥಿತಿ ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಏನು ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿತ್ತು. ರಾಜ್ಯ ಸರ್ಕಾರ ಈಗಾಗಲೇ ಖರೀದಿ ಕೇಂದ್ರವನ್ನು ಸಹ ಆರಂಭಿಸಿದೆ. ಹೆಸರು, ಉದ್ದು ಮತ್ತು ಸೋಯಾಬೀನ್ ಈ ಮೂರೂ ಬೆಳೆಗಳಿಗೆ ಒಂದು ಖರೀದಿ ಕೇಂದ್ರ ಪ್ರಕ್ರಿಯೆ ಆರಂಭಿಸಿ 90 ದಿನಗಳು ಆದ ನಂತರ ಇದೀಗ ಖರೀದಿ ಪ್ರಕ್ರಿಯೆ ಆರಂಭಿಸಿದೆ. ಅಂದರೆ ಈಗೇನು ರೈತರು ಹೆಸರು ನೋಂದಣಿ ಮಾಡ್ಕೊಂಡಿದ್ದಾರೆ, ಆ ರೈತರು ಹೆಸರು ಖರೀದಿ ಪ್ರಕ್ರಿಯೆ ಆರಂಭಗೊಂಡ ನಂತರ ಹೆಸರನ್ನ ತಂದು ಸ್ಯಾಂಪಲ್ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಬಹುತೇಕ ಸ್ಯಾಂಪಲ್ಗಳು ಆ ಒಂದು ಖರೀದಿ ಕೇಂದ್ರದಲ್ಲಿ ರಿಜೆಕ್ಟ್ ಆಗ್ತಾ ಇದ್ದಾವೆ. ಇದರಿಂದಾಗಿ ರೈತ ಕಂಗಾಲಾಗುವಂತಾಗಿದೆ. ಬಹಳಷ್ಟು ರೈತರು ಹೆಸರನ್ನು ಖರೀದಿ ಕೇಂದ್ರಕ್ಕೆ ತಂದು ವಾಪಸ್ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಕೇಂದ್ರ ಸರ್ಕಾರದ ಮಾನದಂಡ. ಈಗೇನು ಕೇಂದ್ರ ಸರ್ಕಾರ ಒಂದಷ್ಟೇನು ಡ್ಯಾಮೇಜ್ ಪರ್ಸೆಂಟೇಜ್ ನಿಗದಿ ಮಾಡಿದೆ, ಆ ಡ್ಯಾಮೇಜ್ ಪರ್ಸೆಂಟೇಜ್ ನಿಗದಿಯ ಕಾರಣದಿಂದಾಗಿ ಈಗೇನು ರೈತರು ತರ್ತಾ ಇರೋಂತಹ ಹೆಸರು ಕಾಳು ಬಹುತೇಕ ರೈತರ ಹೆಸರು ಕಾಳು ರಿಜೆಕ್ಟ್ ಆಗ್ತಾ ಇದೆ. ಈಗೇನೋ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ 3% ಡ್ಯಾಮೇಜ್ ಇದ್ದರೆ ಮಾತ್ರ ಖರೀದಿ ಮಾಡಬಹುದು, ಇಲ್ಲದೇ ಇದ್ದರೆ ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತೊಂದು ಕಡೆ ತೇವಾಂಶ ಇಷ್ಟು ಪರ್ಸೆಂಟೇಜ್ ಅಂತ ಏನಿದೆ, ಆ ತೇವಾಂಶದ ಮಾನದಂಡಕ್ಕೂ ಸಹ ತೇವಾಂಶದ ಮಾನದಂಡ ಸಹ ಅಪ್ಲೈ ಆಗುತ್ತೆ. ಹೀಗಾಗಿ ತೇವಾಂಶದ ಮಾನದಂಡದಲ್ಲಿ ಹೆಸರು ಕಾಳು ಪಾಸ್ ಆಗ್ತಾಯಿದ್ರು ಸಹ ಗುಣಮಟ್ಟದಲ್ಲಿ ಅಂದರೆ ಬಣ್ಣದ ವಿಚಾರದಲ್ಲಿ ಫೇಲ್ ಆಗ್ತಾ ಇರೋದ್ರಿಂದಾಗಿ ಬಹುತೇಕ ರೈತರ ಹೆಸರು ಕಾಳು ಖರೀದಿ ಆಗದೇ ಅದೇ ರೀತಿ ಖರೀದಿ ಕೇಂದ್ರದಿಂದ ವಾಪಸ್ ಆಗ್ತಾ ಇದೆ. ಇದರಿಂದಾಗಿ ರೈತರಿಗೆ ತೀವ್ರ ನಿರಾಸೆ ಆಗಿದೆ ಅಂತಲೇ ಹೇಳ್ಬೋದು. ಧಾರವಾಡ ಜಿಲ್ಲೆಯಲ್ಲಿ 20 ಕಡೆ ಖರೀದಿ ಕೇಂದ್ರಗಳನ್ನ ಆರಂಭಿಸಲಾಗಿದೆ. ಆ 20 ಕಡೆಯೂ ಸಹ TAPMC ಮತ್ತು ಬೇರೆ ಬೇರೆ ಕಡೆ ಹೋಬಳಿ ಮಂಡಲ ಮಟ್ಟದಲ್ಲೂ ಸಹ ಹೋಬಳಿ ಮಟ್ಟದಲ್ಲೂ ಸಹ ಈ ಒಂದು ಖರೀದಿ ಕೇಂದ್ರನ ಆರಂಭಿಸಲಾಗಿದೆ. 20 ಕಡೆಯೂ ಸಹ ಹೆಸರಿನ ಖರೀದಿ ಪ್ರಕ್ರಿಯೆ ಆರಂಭಗೊಂಡರೂ ಸಹ ಖರೀದಿ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಖರೀದಿನೇ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅಂದರೆ ಈಗೇನು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಎಲಿಜಿಬಲ್ ಆಗದೇ ಇರೋದರಿಂದಾಗಿ ತಂದಂತಹ ಕೃಷಿ ಉತ್ಪನ್ನನ ರೈತರು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗೇನು ಸತತ ಮಳೆ ಅಂದರೆ ಮುಂಗಾರು ನಲ್ಲಿ ಮತ್ತು ನಂತರದಲ್ಲೂ ಸಹ ಸತತವಾಗಿ ಮಳೆಯಾಗಿ ಅತಿವೃಷ್ಟಿ ಆದ ಕಾರಣದಿಂದಾಗಿ ಬಹುತೇಕ ಹೆಸರು ಡ್ಯಾಮೇಜ್ ಆಗಿದೆ. ಕೆಲವೊಂದು ಅಂದರೆ ಈಗೇನು ಒಂದು ಕ್ವಿಂಟಲ್ನಲ್ಲಿ 5-6 kg 6-7 kg 8 kg 10 kgವರೆಗೂ ಸಹ ಅಲ್ಲೇನು ಕಂದು ಮತ್ತು ಕರಿ ಬಣ್ಣಕ್ಕೆ ತಿರುಗಿದಂತಹ ಹೆಸರು ಅಲ್ಲಿ ಸಿಗುತ್ತೆ. ಅಂದರೆ ಆ ಕಾಳು ಡ್ಯಾಮೇಜ್ ಆಗಿರೋದ್ರಿಂದಾಗಿ ಅದು ಇಲ್ಲೇನು ಖರೀದಿ ಪ್ರಕ್ರಿಯೆ ಸಂದರ್ಭದಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಮಾಡಲಾಗ್ತಾ ಇದೆ. ಈಗೇನು ಕಂದು ಮತ್ತು ಕರಿ ಬಣ್ಣದ್ದೇನು ಹೆಸರಿದೆ ಅದನ್ನು ನಾವು ತೆಗೆದುಕೊಳ್ಳಲ್ಲ. ಪ್ಯೂರಾಗಿ ಹೆಸರು ಅಂದರೆ ಬರೀ 3% ಡ್ಯಾಮೇಜ್ ಇದ್ದರೆ ಮಾತ್ರ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಖರೀದಿ ಕೇಂದ್ರದ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇದರಿಂದಾಗಿ ರೈತ ಕಂಗಾಲಾಗಿದ್ದಾನೆ. ಈಗಾಗಲೇ ಈಗೇನು ಹೆಸರು ಅತಿವೃಷ್ಟಿ ಕಾರಣದಿಂದಾಗಿ ಹೆಸರು 5-6 ಕ್ವಿಂಟಲ್ ಪ್ರತಿ ಎಕರೆಗೆ 4ರಿಂದ 5-6 ಕ್ವಿಂಟಲ್ ಸಹ ಬೆಳೀತಾ ಇದ್ರು. ಅದ್ರ ಪರ್ಸೆಂಟೇಜ್ 1-2 ಕ್ವಿಂಟಲ್ ಆಗಿದೆ. ಈಗ ಆ 1-2 ಕ್ವಿಂಟಲ್ ಎಕರೆಗೆ ಬೆಳೆದಂತಹ ರೈತ ಅದನ್ನಾದರೂ ಒಂದು ಒಳ್ಳೆಯ ದರಕ್ಕೆ ಮಾರಾಟ ಮಾಡೋಣಂದರೆ ಅದನ್ನು ಸಹ ಸಿಗ್ತಾ ಇಲ್ಲ. ಯಾಕಂದರೆ 8,600 ಸಮಥಿಂಗ್ ಹೆಸರು ದರವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಆ ದರವಾದರೂ ಸಿಗುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದ ರೈತನಿಗೆ ತೀವ್ರ ನಿರಾಸೆಯಾಗಿದೆ. ಮತ್ತೊಂದು ಕಡೆ APMCಯಲ್ಲಿ 1,500 ಪ್ರತಿ ಕ್ವಿಂಟಲ್ ಹೆಸರಿಗೆ 1,500ರಿಂದ 2,000 ರೂಪಾಯಿ ದರ ನಿಗದಿ ಆಗ್ತಾಯಿದೆ. ಅಂದರೆ ಹೆಚ್ಚು ಕಡಿಮೆ 8-10 ಸಾವಿರ ರೂಪಾಯಿಗೆ ಹೋಗಬೇಕಾದಂತಹ ಹೆಸರು ಕಾಳು ಒಂದು ಕ್ವಿಂಟಲ್ಗೆ 15ರಿಂದ 2,000 ರೂಪಾಯಿ ದರ ನಿಗದಿ ಆಗ್ತಾ ಇರೋದ್ರಿಂದಾಗಿ ರೈತನಿಗೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈಗೇನು ಖರೀದಿ ಕೇಂದ್ರದಲ್ಲೂ ಸಹ ಇದು ರಿಜೆಕ್ಟ್ ಆಗ್ತಾ ಇರೋದ್ರಿಂದಾಗಿ ನಾವು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ರೈತರದ್ದಾಗಿದೆ. ಇಷ್ಟು ದಿನ ನಾವು ಇಟ್ಕೊಂಡಿದ್ದೀವಿ, ಏನಾದರೂ ಒಂದಷ್ಟು ಲಾಭ ಸಿಗುತ್ತೆ, ನಮ್ಮದು ಹೆಸರು ಖರೀದಿ ಆದರೆ ಒಂದಷ್ಟು ಖರ್ಚು ಮಾಡಿದಂಥ ಖರ್ಚಾದರೂ ವಾಪಸ್ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದೇವೆ. ಆದರೆ ಅದಕ್ಕೂ ಸಹ ಒಂದು ರೀತಿಯಲ್ಲಿ ಕಲ್ಲು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನೋ ಆ ಮಾನದಂಡಗಳಿದೆ, ಒಂದಷ್ಟು ಮಾನದಂಡಗಳಲ್ಲಿ ಬದಲಾವಣೆ ಮಾಡಬೇಕು. ಅಂದರೆ ಈಗೇನು 3% ಡ್ಯಾಮೇಜ್ ಅಂತೇನು ಹೇಳ್ತಾ ಇದ್ದಾರೆ, ಅದನ್ನು 7% ಡ್ಯಾಮೇಜ್ಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾದಲ್ಲಿ ಏನಂದರೆ ರೈತರ ಬಳಿ ಇದ್ದಂತಹ ಹೆಸರು ಖರೀದಿ ಆಗುತ್ತೆ, ಮಾರಾಟ ಆಗುತ್ತೆ.
ಮತ್ತು ಅದು ಏನು ಡ್ಯಾಮೇಜ್ ಬೇಕಾದ್ರೆ ನಮ್ಮ ಡ್ಯಾಮೇಜ್ ನಮ್ಮಲ್ಲೇ ನಮ್ಮ ಏನು ನಾವೇನು ಮಾರ್ತೀವಿ ಅದರಲ್ಲೇ ಕಟ್ ಮಾಡಲಿಕ್ಕೆ ಮನವಿ ಮಾಡ್ತಾಯಿದ್ದಾರೆ ರೈತರು. ಈಗ ಸಪೋಸ್ 1 ಕ್ವಿಂಟಲ್ ಹೆಸರು ಖರೀದಿ ಮಾಡಿದ್ರೆ 7-8 ಕ್ವಿಂಟಲ್ನ ಡ್ಯಾಮೇಜ್ ಅಂತೇಳಿ ಅದರಲ್ಲಿ ಮೈನಸ್ ಮಾಡಿರಿ, ಉಳಿದ ಹೆಸರಾದರೂ ಖರೀದಿ ಮಾಡ್ರಿ ಅಂತೇಳಿ ಅವ್ರು ಆಗ್ರಹ ಮಾಡ್ತಾಯಿದ್ದಾರೆ. ಆದರೆ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಮಾತನ್ನು ಏನು ಖರೀದಿ ಕೇಂದ್ರದ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸರ್ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿ ಸರ್ ಎಂಟ್ರಿ ಮಾಡ್ಕೊಳಕ್ಕೆ 90 ನಿಮಿಷ ಟೈಮ್ ಕೊಟ್ಟರು ಸರ್. ಆ ಅವಧಿನ ಮುಗಿದೈತೆ ಸರ್. ಈ ಸದ್ಯ ಖರೀದಿ ಕೇಂದ್ರನ ಓಪನ್ ಮಾಡ್ಯಾರ ಸರ್. ಓಪನ್ ಮಾಡಿದ್ರೆ ಖರೀದಿ ಸ್ಟಾರ್ಟ್ ಮಾಡ್ಯಾರ ಸರ್. ಖರೀದಿ ಸ್ಟಾರ್ಟ್ ಮಾಡ್ಯಾರ ಅಂತೇಳಿ ನಮ್ಮ ಪಾಳೆ ಬಂದೈತೆ ಅಂತೇಳಿ ನಾವು ಹೆಸರು ತೊಗೊಂಡು ಹೋದ್ರೆ ಡ್ಯಾಮೇಜ್ ಅದಾವು, ಒಂದೊಂದು ಕಪ್ ಕಾಳದಾವು, ಇದ್ರಾಗ ನಾವು ಹೆಸರು ತೊಗೊಳೋದಿಲ್ಲ ಅಂತೇಳಿ ಅಂತಾರೆ ಸರ್. ಇದು ಕಪ್ ಕಾಳಂದ್ರೆ ಮಳಿಲಿಂದ ಕಪ್ ಕಾಳಾಗಿ ಸರ್. ನಾವಾಗಲೇ ಏನು ಮಾಡಿದ್ದಲ್ಲ ಬಿಟ್ಟಿದ್ದಲ್ಲ. ಬಟ್ ಅದಕ್ಕೆ ನಮ್ದು ಏನು ಸರ್ ರಿಕ್ವೆಸ್ಟ್ ಸರ್, ಇಷ್ಟೆಲ್ಲ ಅವರತ್ತನಿದೊಳಗೆ ಸಾಕಷ್ಟು ಕೋಟಿ ಗಂಟೆ ದುಡ್ಡಿದ್ದು 20-30 ಖರೀದಿ ಕೇಂದ್ರ ತೆಗೆದು ಒಂದು ಹೆಸರ ತೋಲಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕಾಗಿದನಂತ ಖರೀದಿ ಕೇಂದ್ರ ಮಾಡ್ತೀರಿ ನೀವು? ಎದಕ್ಕೆ ಅಷ್ಟು ದೊಡ್ಡ ಪ್ರಮಾಣದಾಗ ಹೈಲೈಟ್ ಮಾಡೋದು? MSP ಒಳಗೆ ನಾವು ಹೆಸರು ತೊಗೊತೀವಿ, MSP ಒಳಗೆ ಹೆಸರು ತೊಗೊತೀವಿ ಅಂದ್ರೆ ಎಟ್ಲೀಸ್ಟ್ ಒಂದು ಈ ಡ್ಯಾಮೇಜ್ ಇದ್ದಿಂದ ಒಂದು 10% ಕನ್ಸೆಷನ್ ಕೊಡೋಣ ಸರ್. ಈಗ ಆಲ್ರೆಡಿ 3% ಫೆಡರೇಷನ್ನವ್ರು ಕೇಳಿದ್ರು ಸರ್, 3% ಆಲ್ರೆಡಿ ಡ್ಯಾಮೇಜ್ ಇದ್ದು ತೊಗೊಳಕ್ಕೆ ನಮಗೆ ಪರ್ಮಿಷನ್ ಐತಿ ಹೇಳ್ತಾರೆ ಸರ್. 3% ಇನ್ನೊಂದು 7% ಮಾಡಿದರೆ 70% ಹೆಸರು ಮಾರಾಟ ಹಾಕೋರು ಸರ್. ದಯವಿಟ್ಟು ಅದನ್ನು ಅವರು ಇಲ್ಲ ನಾವು ಸಾಧ್ಯನೇ ಇಲ್ಲ, ಕಪ್ಪುಗಳಾದವು ನಾವು ತೊಗೊಳೋದಿಲ್ಲ ಅಂತಾರೆ ಸರ್. ಹಂಗಂದ್ರೆ ಯಾರು ತೊಗೊತಾರೆ ಸರ್ ಹೆಸರು? ಇವರು ಮುಂದೆ ನಮಗೆ ಹೆಂಗೆ ರೇಟ್ ಕೊಡ್ತಾರೆ ಸರ್? ಇವರು ಹೆಸರು ಎಲ್ಲಿ ಮಾರೋಣ ಸರ್? ನಾವು ಮಾರ್ಕೆಟ್ನಾಗ ಮಾರಕ್ಕೆ ಹೋದ್ರೆ 1500-1600 ತೊಗೊಂತಾರೆ ಸರ್. ಇವ್ನು ಮಾರ್ಕೆಟ್ನಾಗ ಹೋದ್ರು ಸರ್. ಇವ್ರು ನೋಡಿದ್ರೆ ಹಿಂಗೆ ಅಂತಾರೆ ಸರ್. ನೀನು ಕೋಲಾರದಾಗ 120 ಮಂದಿ ಹೆಸರು ಸ್ಯಾಂಪಲ್ ಮಾಡಿದ್ರೆ ಸರ್ 3 ಮಂದಿ ಬಂದ ನೋಡಿ ಸರ್. ಬರೀ 3 ಮಂದಿ ಬಂದವ್ರು ಸರ್. ಸೊ ಇವ್ನು ಏನರ ಹೆಸರು ಮಾರಾಟ ಮಾಡಿ ಗ್ರೇಡ್ 1 ಗ್ರೇಡ್ 2 ಮಾಡಿರಿ, ಏನಾರ ಮಾಡಿರಿ, ಅಟ್ಲೀಸ್ಟ್ 1 ಕಿಲೋ 2 ಕಿಲೋ ಹೆಚ್ಚಿಗೆ ಇರ್ತವ್ರಿ ಡ್ಯಾಮೇಜ್ ಇದ್ದಿದ್ದು. ಅದನ್ನು ತೊಗೊಂಡು ದಯವಿಟ್ಟು ನಮ್ಗೆ ನಾವು ರೈತರು ಬೆಳೆದಂಥ ಹೆಸರು ಹೆಂಗಾರ ಮಾಡಿ ಮಾರಾಟ ಮಾಡಿ ನಮ್ಗೆ ಇಡೀ ರೈತ ಕುಲನ ಉಳಿಸುವಂಥ ಲೆಕ್ಕ ಮಾಡಿರಿ. ಉಳಿಸ್ಲಿಕ್ಕಂದ್ರೆ ಈಗ ಹೆಂಗೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಹೋರಾಟ ಆಗಕತ್ತಿತ್ತಲ್ಲ, ಹೆಸರಿಂದ ಆ ಮಟ್ಟಕ್ಕೆ ತಂದು ದಯವಿಟ್ಟು ನಮ್ಮನ್ನು ಹಚ್ಚಬೇಡ್ರಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ಒಂದು ಎಲ್ಲರಿಗೆ ಸಂಬಂಧಪಟ್ಟವ್ರಿಗೆ ಒಂದು ಮನವಿ ಕೊಟ್ಟು ಬಂದೀವಿ ಸರ್. ಸರ್ಕಾರ ಏನು ತೀರ್ಮಾನ ತೊಗೊಂತದೆ ಅಂತ ಕಾದು ನೋಡ್ಕೊಂಡು ಮುಂದೆಲ್ಲ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡ್ಬೇಕಂತೇಳಿ ನಮ್ಮ ವಿಚಾರ ಐತೆ ಸರ್. ಮತ್ತು ನಾವು ಬೆಳೆದಂಥ ಬೆಳೆ ಯಾರು ಅಂತೇಳಿ ಮಾರಾಟ ಮಾಡಬೇಕು? APMCನೂ ಇಲ್ಲ, ಸರ್ಕಾರನೂ ಇಲ್ಲ. ಮತ್ತು ದೇವರು ಮಳೆ ಇದರಿಂದ ಹಾನಿಯಾಗೈತಿ. ಮತ್ತು ದೇವ್ರು ಮಾಡೋದಕ್ಕೆ ಯಾರೇನು ಮಾಡ್ಬೇಕು ರೀ? ಅದಕ್ಕೆ ರೈತ ಹೊಣೆಗಾರ. ಇಳುವರಿ ಕಮ್ಮಿ ಐತ್ರಿ. ಅದ್ರಾಗ ಬಂದಿದ್ದು ಡ್ಯಾಮೇಜ್ ಒಂದೊಂದು ಅದಾವ್ರಿ, ಏನು ಸಂಪೂರ್ಣ ಡ್ಯಾಮೇಜ್ ಇಲ್ಲ. ಈಗಲೇ ನಾವು ತೋರಿಸಿದ್ವಿ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ವಹಿಸಿ ಬೇಗನೆ ಇದನ್ನು ಖರೀದಿ ತೊಗೊಂಡು ಮಾಡಿರಿ. ಬಂದು ವಾಪಸ್ಸು ಹೊಂಟೇವ್ರಿ. ಅದಕ್ಕೆ ಅವರು ನೀವು ಕೂಡ ಬೇಗನೆ ರೈತರ ಕಷ್ಟ ದೂರ ಮಾಡಿರಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಂತೀನಿ. ಹೀಗಾಗಿ ಒಂದು ರೀತಿಯಲ್ಲೇ ರೈತರ ಪರಿಸ್ಥಿತಿ ಡೋಲಾಯಮಾನ ಅನ್ನೋ ರೀತಿಯಾಗಿದೆ. ಹಾಗಾಗಿ ಮಾನದಂಡ ಬದಲಾವಣೆ ಮಾಡಿ ಒಂದು ಏನು ರೈತರ ಬಳಿ ಇರುವಂತಹ ಹೆಸರನ್ನು ಖರೀದಿ ಮಾಡ್ರಿ ಅಂತೇಳಿ ಜಿಲ್ಲೆಯ ರೈತ ಆಗ್ರಹಿಸ್ತಾ ಇದ್ದಾನೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.